ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ರಿಟ್ ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ವಿಚಾರಣೆಯನ್ನು ನಾಳೆಗೆ ಮುಂದೂಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ತುಷಾರ್ ಮೆಹ್ತಾ ಅವರು. ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಅಷ್ಟೇ ನಮಗೆ ಅರ್ಜಿ ಸಿಕ್ಕಿದೆ, ನಮ್ಮ ಕೈ ಸೇರಿದೆ, ನಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಹಾಗಾಗಿ ನಾಳೆಗೆ ಮುಂದೂಡಿಕೆಯನ್ನ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅವರು. ಸೊ ಈಗ ನಾಳೆಗೆ ಮುಂದೂಡಿಕೆ ಆಗುತ್ತಾ ಅಥವಾ ಇಲ್ವಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ರಾಜ್ಯಪಾಲರ ಪರವಾಗಿ ಈಗ ಸಾಲಿಸಿಟರ್ ಜನರಲ್ ಆಗಿರುವಂತಹ ತುಷಾರ್ ಮೆಹ್ತಾ ಅವರು ಕೇಳ್ಕೊಳ್ತಾ ಇದ್ದಾರೆ, ಇವತ್ತು ಬೆಳಗ್ಗೆ ಅಷ್ಟೇ ಅರ್ಜಿ ನಮ್ಮ ಕೈ ಸೇರಿದೆ, ನಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ದಯವಿಟ್ಟು ನಾಳೆಗೆ ಇದರ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಏನಾಗುತ್ತೆ ಕೋರ್ಟ್ನಲ್ಲಿ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ನಾಳೆ ಬೆಳಗ್ಗೆ ಅರ್ಜಿ ಮುಂದೂಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದೆ, ಮಧ್ಯಂತರ ಆದೇಶದ ಅವಶ್ಯಕತೆ ಇದೆ, ಹೀಗಾಗಿ ಇವತ್ತೇ ವಿಚಾರಣೆ ನಡೆಸಬೇಕು ಅಂತ ಮುಖ್ಯಮಂತ್ರಿಗಳ ಪರವಾಗಿ ಸಿಂಘವಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎರಡೂ ಕಡೆ ನಡೆಯುತ್ತಾ ಇದೆ. ಅವರು ನಾಳೆ ವಿಚಾರಣೆ ಮಾಡಿ ಅಂತ, ಸೊ ಮಧ್ಯಂತರ ಆದೇಶದ ಅವಶ್ಯಕತೆ ಇದೆ ಅಂತಲೂ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪರ ವಕೀಲರು. ಆ ಕಡೆಗೆ ರಾಜ್ಯಪಾಲರ ವಕೀಲರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೇಳ್ತಾ ಇದ್ರೆ, ನಮಗೆ ಅರ್ಜಿ ಇನ್ನೂ ಕೂಡ ಈಗಷ್ಟೇ ಬೆಳಗ್ಗೆ ಸಿಕ್ಕಿದೆ, ಅದರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ, ನಾಳೆಗೆ ಮುಂದೂಡಿಕೆಯನ್ನ ಮಾಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಈ ಕಡೆಗೆ ಮುಖ್ಯಮಂತ್ರಿಗಳ ಪರ ಅಭಿಷೇಕ್ ಮನು ಸಿಂಘವಿ ಅವರು ಕೇಳ್ಕೊಳ್ತಾ ಇದ್ದಾರೆ, ಇವತ್ತೇ ವಿಚಾರಣೆಯನ್ನ ನಡೆಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅರ್ಜಿಯನ್ನ ನೀಡಿದ್ದೀವಿ ಅಂದ್ರೆ ಅವರ ವಾದವನ್ನ ಕೇಳಬೇಕು ಅಂತ ಏನಿಲ್ವಲ್ಲ, ಸೊ ಹಾಗಾಗಿ ಮಧ್ಯಂತರ ಆದೇಶದ ಅವಶ್ಯಕತೆ ಇದೆ ಅಂತ ಕೇಳ್ಕೊಳ್ತಾ ಇದ್ದಾರೆ ಯಾರು ಅಭಿಷೇಕ್ ಸಿಂಘವಿ ಅವರು. ಗೊತ್ತಿಲ್ಲ, ಈಗ ಅದು ಈ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ ನಂತರ ಮಾನ್ಯ ನ್ಯಾಯಮೂರ್ತಿಗಳು ಈ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆಯನ್ನ ಮಾಡ್ತಾರಾ ಅಥವಾ ಇವತ್ತೇ ವಿಚಾರಣೆಗೆಯನ್ನ ಕೈಗೆತ್ತಿಕೊಳ್ತಾರಾ ಗೊತ್ತಿಲ್ಲ. ಸದ್ಯಕ್ಕೆ ಮನವಿ ಅಂತೂ ಮಾಡಿಕೊಳ್ತಾ ಇದ್ದಾರೆ, ನಮ್ಮ ವಾದವನ್ನ ಕೇಳಿ ಅಂತ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ತಾ ಇರೋದು ಅಭಿಷೇಕ್ ಮನು ಸಿಂಘವಿ ಅವರು, ಮುಖ್ಯಮಂತ್ರಿಗಳ ಪರ ವಕೀಲರು. ಸೊ ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದೆ, ಮಧ್ಯಂತರ ಆದೇಶದ ಅವಶ್ಯಕತೆ ಇದೆ, ಹೀಗಾಗಿ ಇವತ್ತೇ ವಿಚಾರಣೆ ನಡೆಸಬೇಕು ಅಂತ ಕೋರ್ಟ್ ಕೂಡ ಕೇಳ್ಕೊಳ್ತಾ ಇದೆ, ಕೋರ್ಟ್ಗೆ ಕೇಳ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪರ ವಕೀಲರು. ಅರ್ಜಿ ನೀಡಿದ್ದೀವಿ ಅಂತಂದ್ರೆ ಅವರ ವಾದವನ್ನ ಕೇಳಬೇಕು ಅಂತ ಏನಿಲ್ವಲ್ಲ, ಹೀಗಾಗಿ ನಮ್ಮ ವಾದವನ್ನ ಕೇಳಿ ಅಂತ ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ದಾರೆ. ನಮ್ಮ ವಾದ ಇವತ್ತು ಕೇಳ್ಕೊಳ್ಳಿ, ನಾಳೆ ಅವ್ರ ವಾದವನ್ನು ಅವ್ರು ಮಂಡಿಸ್ಲಿ, ನಾವು ರೆಡಿ ಆಗಿದ್ದೀವಿ, ನಾವು ಅರ್ಜಿಯನ್ನ ಸಲ್ಲಿಸಿದ್ದೀವಿ, ಅವ್ರೇನು ಇವತ್ತೇ ವಾದ ಮಾಡಬೇಕು ಅಂತೇನಿಲ್ವಲ್ಲ, ನಾಳೆ ಮಾಡಲಿ, ಅವರು ನಮ್ಮ ವಾದ ಇವತ್ತು ಕೇಳಿಸ್ಕೊಳ್ಳಿ ಅಂತ ವಾದವನ್ನ ಮುಂದುವರಿಸಿದ್ದಾರೆ ಅಭಿಷೇಕ್ ಮನು ಸಿಂಘವಿ ಅವರು. ಈಗ ಆರಂಭವಾಗಿದೆ, ಅದು ಸುದೀರ್ಘವಾಗಿ ನಡೆಯುತ್ತಾ ಅಥವಾ ಆ ಕಡೆಯಿಂದ ರಾಜ್ಯಪಾಲರ ಪರ ವಕೀಲರಾದಂತಹ ತುಷಾರ್ ಮೆಹ್ತಾ ಅವರು ಸಾಲಿಸಿಟರ್ ಜನರಲ್ ಅವರು ಹೇಳುತ್ತಾ ಇರುವಂಥದ್ದು ನಾಳೆಗೆ ಇದನ್ನು ಮುಂದೂಡಿಕೆಯನ್ನ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ. ಸೊ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ರಿಟ್ ಅರ್ಜಿಯ ವಿಚಾರಣೆ ಈಗಾಗಲೇ ಆರಂಭವಾಗಿದೆ, ಇವತ್ತೇ ವಿಚಾರಣೆ ನಡೆಸಿ ಅಂತ ಮುಖ್ಯಮಂತ್ರಿಗಳ ಪರ ವಕೀಲರು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲ ನಾಳೆಗೆ ಮುಂದೂಡಿ ಅಂತ ಹೇಳಿ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಬೆಳಗ್ಗೆ ಅಷ್ಟೇ ಅರ್ಜಿ ನಮ್ಮ ಕೈ ಸೇರಿದೆ, ಹಾಗಾಗಿ ನಾಳೆಗೆ ಇದನ್ನು ವಿಚಾರಣೆಯನ್ನ ಮಾಡಿ ಅಂತ ಸಂಪೂರ್ಣ ಮಾಹಿತಿ ಇಲ್ಲೀಗ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೇಳ್ಕೊಳ್ತಾ ಇದ್ದಾರೆ. ಈ ಕಡೆಗೆ ಮುಖ್ಯಮಂತ್ರಿಗಳ ಪರ ವಕೀಲರು ಅಭಿಷೇಕ್ ಮನು ಸಿಂಘವಿ ಅವರು ಹೇಳ್ತಾ ಇದ್ದಾರೆ, ಅರ್ಜಿಯನ್ನ ತಗೊಂಡ್ ಮಾತ್ರಕ್ಕೆ ಇವತ್ತೇ ವಾದ ಮಾಡಬೇಕು ಅಂತೇನಿಲ್ವಲ್ಲ, ನಮ್ಮ ವಾದವನ್ನ ಕೇಳಿಸ್ಕೊಳ್ಳಿ ಇವತ್ತು, ನಾಳೆ ಇದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ, ಮಧ್ಯಂತರ ಆದೇಶದ ಅವಶ್ಯಕತೆ ಇದೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಖಾಸಗಿ ದೂರನ್ನ ನೀಡಿದ ದಿನಾನೇ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟುಬಿಟ್ಟಿದ್ದಾರೆ. ಶೋಕಾಸ್ ನೀಡುವಾಗಲೇ ಪೂರ್ವ ನಿರ್ಧಾರಿತ ಆಗಿತ್ತು ಅಂತ ಅನಿಸುತ್ತೆ ಅನ್ನುವಂಥದ್ದನ್ನ ವಾದವನ್ನ ಅಭಿಷೇಕ್ ಮನು ಸಿಂಘವಿ ಅವರು ಹೇಳ್ತಾ ಇರೋದು. ಅವ್ರೇನು ಹೇಳ್ತಾ ಇದ್ದಾರೆ, ಖಾಸಗಿ ದೂರನ್ನ ನೀಡಿದ್ರಲ್ಲ ಅವತ್ತಿನ ದಿನಾನೇ ಶೋಕಾಸ್ ನೋಟಿಸ್ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಇದು ಪೂರ್ವ ನಿಯೋಜಿತವೇನೋ ಅಂತ ಅನಿಸ್ತಾ ಇದೆ, ಅವತ್ತೇ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಅದಾದ ಬಳಿಕ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿ ರಾಜ್ಯಪಾಲರಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ದೀವಿ, 100 ಪುಟಗಳ ಪ್ರತ್ಯುತ್ತರವನ್ನ ನೀಡಲಾಗಿತ್ತು ಅನ್ನುವಂಥದ್ದನ್ನ ವಾದದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘವಿ ಅವರು. ನಾಳೆಗೆ ಮುಂದೂಡಿಕೆ ಮಾಡಿ ಅಂತ ರಾಜ್ಯಪಾಲರ ಪರ ವಕೀಲರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೇಳ್ಕೊಳ್ತಾ ಇದ್ರೆ, ಇವರು ವಾದವನ್ನ ಸಿಂಘವಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳಿರುವಂಥದ್ದು ಏನು ಅಂತಂದ್ರೆ, ಇದರಲ್ಲಿ ವಾದದಲ್ಲಿ ಖಾಸಗಿ ದೂರನ್ನ ನೀಡಿದ ದಿನವೇ ಶೋಕಾಸ್ ನೋಟಿಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಶೋಕಾಸ್ ನೀಡುವಾಗಲೇ ಗೊತ್ತಾಗಿತ್ತು ಇದು ಪೂರ್ವ ನಿರ್ಧರಿತ ಆಗಿತ್ತೇನೋ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ, ಅವತ್ತೇ ನೋಟಿಸ್ ಅನ್ನ ನೀಡಿದ್ದಾರೆ. ಅದಾದ ಬಳಿಕ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಡೆಸಿ
ರಾಜ್ಯಪಾಲರಿಗೆ ಉತ್ತರವನ್ನು ನೀಡಲಾಗಿತ್ತು, 100 ಪುಟಗಳ ಪ್ರತ್ಯುತ್ತರವನ್ನು ಕೂಡ ನೀಡಲಾಗಿತ್ತು. ಆದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಲಾಗಿದೆ. ಈ ವಾದವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ವಾದ ಪ್ರತಿವಾದ, ಆ ಕಡೆಗೆ ರಾಜ್ಯಪಾಲರ ಪರ ವಕೀಲರು, ಸಾಲಿಸಿಟರ್ ಜನರಲ್, ಓಕೆ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಈಗ ಶೋಕಾಸ್ ನೀಡುವಾಗಲೇ ಪೂರ್ವ ನಿರ್ಧಾರಿತವಾಗಿತ್ತು ಅನ್ನೋದು, ನೋಟಿಸ್ ಬಳಿಕ ಕ್ಯಾಬಿನೆಟ್ ಮೂಲಕ ರಾಜ್ಯಪಾಲರಿಗೆ ಉತ್ತರವನ್ನು ನೀಡಲಾಗಿತ್ತು ಅನ್ನುವಂಥದ್ದು. ಇಷ್ಟು ಸುದೀರ್ಘವಾದ ಉತ್ತರವನ್ನು ನೀಡಿದ್ರೂ ಕೂಡ ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡುವಾಗ 2 ಪುಟದಲ್ಲಿ ಉತ್ತರವನ್ನು ನೀಡಿದ್ದಾರೆ. ಕ್ಯಾಬಿನೆಟ್ 100 ಪುಟಗಳ ಉತ್ತರವನ್ನ ಪಡೆದುಕೊಂಡಿಲ್ಲ, ಅದ್ಯಾವುದು ಕೂಡ ಇದರಲ್ಲಿ ಕನ್ಸಿಡರ್ ಮಾಡಿಲ್ಲ ಅನ್ನುವಂಥ ವಾದವನ್ನ ಮುಖ್ಯಮಂತ್ರಿಗಳ ಪರವಾಗಿ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇರೋದು. ಇಷ್ಟು ಸುದೀರ್ಘವಾದ ಉತ್ತರವನ್ನ ನೀಡಿದರೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟುಬಿಟ್ಟಿದ್ದಾರೆ. ಇದು ಪೂರ್ವ ನಿಯೋಜಿತವಾಗಿರುವಂಥದ್ದೇ, ಪೂರ್ವ ನಿಗದಿಯಾಗೋಗಿದೆ. ಇವರು ಶೋಕಾಸ್ ನೋಟಿಸ್ ಅನ್ನ ಕೊಡೋದ್ರಿಂದ ಹಿಡಿದು ಈ ವಾದವನ್ನ ಈಗ ಮುಖ್ಯಮಂತ್ರಿಗಳ ಪರ ವಕೀಲರು ಮಂಡಿಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳ ಮುಂದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಇದೆ. 2 ಕಡೆಗಿತ್ತು ಇದು ಅರ್ಜಿ. ಒಂದು ನ್ಯಾಯಮೂರ್ತಿ ಹೇಮಂತ್ ಗೌಡರ್ ಮತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿತ್ತು. 2 ಅರ್ಜಿಗಳನ್ನ ಒಂದೇ ನ್ಯಾಯಪೀಠದಲ್ಲಿ ವಿಚಾರಣೆ ಮಾಡೋಕೆ ಮುಂದಾಗಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾ ಇರೋದು 2 ಪುಟಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಪರ ಅಭಿಷೇಕ್ ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇರೋದು.